ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನಮ್ಮ ಮನೆಯವ್ರ ಬರ್ತಡೇ ಇತ್ತು. ಸೊ ಬರ್ತಡೇ ಹಿಂದಿನ ದಿನ ಹೋಗಿ ಕೇಕ್ ತೊಗೊಂಡು ಬಂದಿದ್ವಿ ನಾನು ನನ್ನ ಮಗ. ಸೊ 12 ಗಂಟೆ ನಿದ್ದೆ ಹತ್ತಿಬಿಟ್ಟಿತ್ತು. ನನಗೂ ಸಿಕ್ಕಾಪಟ್ಟೆ ನಿದ್ದೆ, ಹೊರಗೂ ನಿದ್ದೆ. ನನ್ನ ಮಗ ಬಂದು ಎದ್ದೇಳಿಸಿದ. ಎದ್ದು ಬೇಗ ಕಟ್ ಮಾಡಿ ಮಲ್ಗೋಣ ಅಂತ ಅಂದರೆ ಅವತ್ತಿನ ದಿನವೇ ಕಡ್ಡಿಪಟ್ಟಣ ಮ್ಯಾಚ್ ಬಾಕ್ಸೇ ಸಿಗ್ತಿಲ್ಲ ಫ್ರೆಂಡ್ಸ್, ಸಿಗ್ತಾನೇ ಇಲ್ಲ. ಸಿಕ್ಕಾಪಟ್ಟೆ ನನ್ನ ಮಗ ಒಂದು ಕಡ್ಡಿಪಟ್ಟಣ ಮ್ಯಾಚ್ ಬಾಕ್ಸ್ ಇಲ್ಲ ಅಂತ ಹೇಳೋಕ್ಕೇನು, ಕೇಕ್ ತರಕ್ಕೆ ಹೋದಾಗಾದರೂ ಹೇಳಬಾರ್ದ ಅಂತ ಅವನು. ನಂಗೆ ಇತ್ತೀಚೆಗೆ ಅರಿವು ಮರುವು ಆಗ್ತಾಯಿದ್ದನು, ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ಕೆಲ್ಸಕ್ಕೆ ಹೋಗಿ ಬಂದ ತಕ್ಷಣವೇ ಏನೇನು ಎಲ್ಲ ತರಿಸ್ಬೇಕು ಅಂದ್ಕೊಂಡಿರ್ತೀನಿ, ಒಂದು ಹೇಳಿದ್ರೆ ಒಂದು ಸಾಮಾನು ಹೇಳೋದಿಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕ್ಯಾಮ್ರಾ ಹ್ಯಾಪಿ ಬರ್ಡೇ. ಫೈನಲಿ ಕಟ್ಟಿ ಸಿಕ್ತು. ಕೇಕ್ ಕಟ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಿದ್ದೆ ಎಲ್ಲ ಹೋಯಿತು. ಇನ್ನು ನಮ್ಮ ಮನೆಯವರು ಕೇಕೆಲ್ಲ ತಿನ್ಕೊಂಡು ನೀರು ಕುಡ್ಕೊಂಡು ಮಲ್ಗಕ್ಕೆ ಹೋಗಬೇಕು ಅಂತ ಹೇಳಿ ಫೈನಲಿ 12:15 ಆಯಿತು. ಮಲಗೋ ಅಷ್ಟರಲ್ಲಿ 1-1:30 ಆಯಿತು. ನನಗೆ ನಿದ್ದೆನೇ ಬರೋದಿಲ್ಲ. ಒಂದು ಸತಿ ನಿದ್ದೆ ಹೋಗಿಬಿಟ್ರೆ ನಿದ್ದೆನೇ ಬರೋದಿಲ್ಲ. ಬೆಳಗ್ಗೆ ಬೇಗ ಬೇಗ ಎದ್ದು ಬರ್ತಡೇ ಇನ್ನು ಕೇಕ್ ಕಟ್ ಮಾಡಿದ್ವಿ. ಸೊ ಟಿಫನಿಗೆ ಪೊಂಗಲ್ ಮಾಡಿದೆ. ಹಾಗೆ ಬಾಕ್ಸಿಗೆ ಏನು ಮಾಡೋದು ಅಂತ ಹೇಳಿ ಸೊಪ್ಪಿನ ಸಾರು, ಅನ್ನ, ಬಿಸಿ ಬಿಸಿ ಅನ್ನ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ. ಅದರಲ್ಲಿ ನನ್ನ ಮಗನಿಗೆ ಸೊಪ್ಪಿನ ಸಾರು, ಅನ್ನ, ತುಪ್ಪ ಇದ್ಬಿಟ್ರೆ ತುಂಬ ಇಷ್ಟ. ಹಾಗಾಗಿ ಸೊ ಎಲ್ರಿಗೂ ಇಷ್ಟ ಅಂತ ಹೇಳಿ ಸೊಪ್ಪಿನ ಸಾರು ಮಾಡಿದೆ. ಇನ್ನು ಸ್ವೀಟ್ ಏನೂ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಇನ್ನು ನಾವು ಏನಾದರೂ ಪಾರ್ಟಿ ಮಾಡೋಣ, ಎಲ್ಲಿಗಾದರೂ ಹೋಟ್ಲಿಗೆ ಹೋಗೋಣ ಅಂತ ಅಂದರೆ ಡ್ಯೂಟಿಗೆ ಬೇರೆ ಹೋಗಬೇಕು. ಡ್ಯೂಟಿಗೆ ಹೋಗಿದ್ರೆ ಸೊ ನಾವು ನೈಟೇ ಬರೋದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವರಿಗೆ ಇಲ್ಲಿ ಒಂದು ಪ್ಯಾಂಟ್ ಇಟ್ಟಿದ್ದೆ. ಸೊ ಇದು ಹೊಸದೇ, ಮೊನ್ನೆ ರೀಸೆಂಟಾಗಿ ತೊಗೊಂಡಿರೋದು ಫ್ರೆಂಡ್ಸ್. ಇನ್ನೇನು ಹೊಸ ಬಟ್ಟೆ, ಶರ್ಟ್ ಮತ್ತು ಪ್ಯಾಂಟ್ ಎರಡೂ ಇದ್ದಾವೆ ಅಂತ ಹೇಳಿ ಅದನ್ನೇ ತೆಗೆದು ಇಟ್ಟೆ. ನನ್ನ ಮಗ ಇನ್ನು ಆ ಪ್ಯಾಂಟ್ ಹಾಕ್ಕೊಳ್ಳೋಕ್ಕೂ ಕಿರಿಕಿರಿ ಮಾಡ್ತಾ ಇದ್ದಾರೆ, ಬೇಡ ಬೇಡ ಅಂತ ಹೇಳಿ. ಎಷ್ಟು ಹೇಳಿದ್ರು ಕೇಳಿಲ್ಲ. ಸೊ ನಾನು ಎಷ್ಟಂತ ಹೇಳೋದು ಫ್ರೆಂಡ್ಸ್, ಸುಮ್ಮನಾದೆ. ನೋಡಿ ಫ್ರೆಂಡ್ಸ್, ಹೊಸ ಪ್ಯಾಂಟು. ಸೊ ಇನ್ನು ಟ್ಯಾಗ್ ಕೂಡ ಓಪನ್ ಮಾಡಿಲ್ಲ. ಉಟ್ಕೊಳ್ರಿ ಅಂದರೆ ಗಲೀಜಾಗುತ್ತೆ, ಬೇಡ ಇವಾಗ ಸಂಜೆ ಬಂದು ಉಟ್ಕೋತೀನಿ ಅಂತಿದ್ದಾರೆ. ಸೊ ಇವಾಗ ಹಿಂಗೆ ರೆಡಿ ಆಗ್ತಾ ಇದ್ದಾರೆ. ಬೇಡವಾ ಬರ್ತಡೇ ಬಾಯ್? ನಡಿ ಬಾಯ್. ಇನ್ನೂ ಹೋಗಬೇಕು ಅಂತ ಹೇಳಿ ಬೇಗ ಬೇಗ ರೆಡಿ ಆದ್ವಿ. ನನ್ನ ಮಗಳು ಕಾಲ್ ಮಾಡಿ, ಅಮ್ಮ ಟೈಡ್ ಬುಕ್ ಮಾಡಿದ್ನಲ್ಲ ಅದು ಬರ್ತಾ ಇದೆ ನೋಡಿ, ಇಸ್ಕೊಳ್ಳಿ ಅಂತ ಹೇಳಿ. ಮನೇಲಿ ಯಾರಾದರೂ ಇದ್ದರೆ ಬಿಟ್ಟು ಹೋಗ್ಬೋದು, ಬಟ್ ಅವರಿಗೆ ಕಾದು 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 ಸ್ವಲ್ಪ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್. ಸೊ ಆಮೇಲೆ ಟೈಡ್ ಅವರು ಬಂದರು, ಅಮೆಝಾನಲ್ಲಿ ಬುಕ್ ಮಾಡಿದ್ಲು ಮಗಳು. ಸೊ ಅದನ್ನು ಇಸ್ಕೊಂಡು ಮನೇಲಿ ಇಟ್ಟು ಆಮೇಲೆ ಹೊರಟ್ವಿ ಫ್ರೆಂಡ್ಸ್. ಊಟದ ಬಾಕ್ಸು, ನೀರಿನ ಬಾಟಲು ಎಲ್ಲ ಹೊರಗೆ ಇಟ್ಟಾದ್ಮೇಲೆ ನನ್ನ ಮಗಳು ಕಾಲ್ ಮಾಡಿದ್ದು. ನಾನು ಎತ್ಕೋಬೇಕಾ? ಎತ್ರಿ, ಅವಾಗಲೂ ಕೂಡ ಎತ್ತಿದ್ದೀನಿ ತಾನೆ. ಇಲ್ಲಿಡ್ಕೋ. ಸೋಡಾ ಪುಡಿ ಇದೆಯಲ್ಲ, ಭಾರ ಅದು. ಬರ್ತಡೇ ನೀವು ಬರ್ತಡೇಗೂ ಡೈಲಿ ರೊಟೀನು. ಸೊ ಗಾಡಿಯಲ್ಲಿ ಹಾಕಬೇಕು ಇವಾಗ. ಭಾರ ಇದೆ ಫ್ರೆಂಡ್ಸ್. ಬೀಗ ಹಾಕೊಂಬರ್ತೀರಾ? ಹಾಕ್ಲಾ ರೀ, ನನ್ನ ಕೈ ಜಸ್ಟ್ ಮಿಸ್ ಆಯ್ತು ನೋಡು. ನೋಡ್ಕೊಂಡು ಹಾಕೋದಲ್ವಾ? ಲಾಕ್ ಮಾಡ್ರಿ, ಎಲ್ಲ ಆಗೈತೆ. ಹಾಂ, ನಾವು ಹೋಗೋಕ್ಕೆ ಇಷ್ಟು ಲಗೇಜು. ಇದೊಂದು ಸ್ವಲ್ಪ ಮಂಡಕ್ಕಿ ತೊಗೊಂಡಿನಿ, ಇನ್ನು ಅನ್ನ ಸಾಂಬಾರು. ಯಪ್ಪ, ಎಲ್ಲೆಲ್ಲಿ ಇಡೋದು ಸಾಕಾಗ್ಬಿಟ್ಟೈತೆ. ಬಂದರೆ ಏನು ಮಾಡೋದು, ಎಲ್ಲ ಹಾಕಾಗ್ಬಿಟ್ಟೈತೆ. ಅದು ಹೆಂಗೋ ಶಾಲು ಶೊಟ್ರು ತೊಗೊಂಡಿದ್ದೀನಿ, ಏನಕ್ಕೆ ಇಂಥ ಬಿಸಿಲಲ್ಲಿ ಚಳಿ ಇದ್ರೆ ಅಕಸ್ಮಾತ್ ಅಂತ. ಸೊ ಇದಂತರೂ ಮರ್ಯಾದೆ ಇಲ್ಲ ನಮ್ಮ ಮನೆಯವರು. ಹಾಗೆ ಇದು ಉಡ್ಸೋದು. ಹೊರಡದ ಬರ್ತಡೇ ಬಾಯ್. ಏನು ಪಾರ್ಟಿ ಇವತ್ತು?
ಇಲ್ಲಿ ನೋಡ್ರಿ ಎಲ್ಲೆಲ್ಲಿ ಇಡೋದ್ರಿ ಇದೆಲ್ಲ. ಲಾಲಿಪಾಪ್. ಸೋಮವಾರ ಇವತ್ತು. ಹಾಗೆ ಲೇಟ್ ಆಯಿತು, ಅಂಗಡಿಗೆ ಬಂದ್ವಿ. ಇಲ್ಲಿ ಬಂದ ಮೇಲೂ ನಮಗೆ ಒಂದು 1/4 ಗಂಟೆ ಸಾಮಾನೆಲ್ಲ ತುಂಬ್ಕೊಳ್ಳೋಕ್ಕೆ ಬೇಕು. ಸೊ ಬರ್ತಡೇ ಅಂದಾಗ ಏನಾದರೂ ಒಂದು ಸ್ಪೆಷಲ್ ಆಗಿ ಮಾಡೋಣ ಅಂತ ಅಂದರೆ ಇವರು ಬರ್ತಡೇ ಅಂತ ಬೇಡ, ನಾವೆಲ್ಲ ಕೆಲಸಕ್ಕೆ ಹೋಗೋರು ಅದೆಲ್ಲ ಬೇಡ ಅಂತ ಹೇಳಿ. ಸೊ ಅವ್ರಿಗೆ ಮುಂಚೆಯಿಂದನೂ ಅಭ್ಯಾಸನೂ ಕೂಡ ಇಲ್ಲ. ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಆ್ಯಕ್ಚುಲಿ ಲೇಟಾಗಿ ಬಂದಿದೆ. ಸೊಪ್ಪಿನ ಪುಡಿ ಆರ್ಡ್ರ್ ಮಾಡಿದ್ವಿ, ಬರ್ತಾಯಿತ್ತು, ಹಾಗಾಗಿ ಲೇಟ್ ಆಯಿತು. ಸೊ ಸುಮಾರು ಜನ ಕೇಳ್ತಾರೆ ಏನು ಬಿಸ್ನೆಸ್ ಅಂತ ಹೇಳಿ. ಎಲ್ಲ ಮಸಾಲೆ ಐಟಮ್ಸ್ ಫ್ರೆಂಡ್ಸ್, 10 ರೂಪಾಯಿ ಪ್ಯಾಕೆಟ್ಸು. ಸೊ ಇವೆಲ್ಲ ನಾವು ಹೋಲ್ಸೇಲಾಗಿ ಅಂಗಡಿಗಳಿಗೆ ಕೊಡ್ತೀವಿ. ಸೊ ಇದು ಲವಂಗ, ಯಾಲಕ್ಕಿ, ಗೋಡಂಬಿ, ದ್ರಾಕ್ಷಿ, ಮೆಣಸು, ಚಕ್ಕೆ, ಚಿಲ್ಲಿ ಪೌಡರ್, ಅರಶಿನ ಪೌಡರ್ ಎಷ್ಟು ನಾವು ಕೊಡೋದು. ಸೊ ಇವಾಗ ಎಲ್ಲ ಬೇಗ ಹಾಕ್ಕೊಂಡು ನಾವು ಹೊರಡಬೇಕು ಫ್ರೆಂಡ್ಸ್. ನಮಗೂ ಫುಲ್ ಅರ್ಜೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವರು ಕೂಡ ಕೂಗ್ತಾ ಇದ್ದಾರೆ. ಇನ್ನು ಎಲ್ಲ ಸಾಮಾನು ಹಾಕ್ಕೊಂಡು ಗಾಡಿಯಲ್ಲಿ ಹೋದ್ವಿ. ಸೊ ಹೋಗ್ತಾ ಅಂಗಡಿಗಳು ಬರ್ತವೆ, ನಿಲ್ಲಿಸ್ಬೇಕು ಮತ್ತು ಹೋಗಿ ಕೊಡಬೇಕು. ಸೊ ನಮ್ಮನೆಯವ್ರಿಗಂತೂ ಒಂದು ಸ್ವಲ್ಪ ಡಬಲ್ ಹೆವಿ ಅನಿಸುತ್ತೆ, ಯಾಕಂದರೆ ಗಾಡಿನೂ ಓಡಿಸ್ಬೇಕು, ಪ್ರತಿಯೊಂದು ಅಂಗಡಿಗೂ ಕೂಡ ಹೋಗಬೇಕು. ನಾನು ಇಳಿದು ಹೋಗಲ್ಲ, ಅವರೇ ಹೋಗೋದು. ಸೊ ನಾವು ಏನಾದರೂ ಬೇಕು ಅಂದಾಗಷ್ಟೇ ನಾನೆಲ್ಲ ಕೊಡ್ತಾ ಇರ್ತೀನಿ. ಸೊ ನಿಲ್ಲಿಸೋದು ಹೋಗೋದು ತುಂಬಾ ಕಷ್ಟಪಡ್ತಾರೆ ಅವರು ಕೂಡ. ಸ್ವಲ್ಪ ಅರ್ದಿರಾ? ಇಲ್ಲಣ್ಣ, ಅದನ್ನ ಭಾಳ ಹರಿದಿದ್ದೆ, ಹೋಗ್ಬಿಡ್ತು. ಈಗ ಔಷಧಿ ಹೊಡೆದ್ಬಿಟ್ಟೆ ಎಷ್ಟು ಅದು ಹೆಂಗೆ? ಎಷ್ಟಂತೆ? 100 ರೂಪಾಯಿ ಕೊಟ್ಟು ನಾಲ್ಕು ಇಟ್ಕೊಂಡು ಏನ್ ಮಾಡೋಣ ಅಂತ ಹೇಳಿ ಕೊಡ್ತಾ ಇರೋದು. 100 kg ಕಡಿಮೆ ಮಾಡ್ರಿ, ಇಲ್ಲೇ ಇಷ್ಟೊಂದು ಗಿಡ ಇದಾವೆ. ಗಿಡ ಇದ್ರೆ ಕಮ್ಮಿ ಮಾಡ್ಬೇಕು. ಅಯ್ಯೋ, ಮಾರ್ಕೆಟಿಗೆ ಅಷ್ಟು ರೇಟ್ ಇಲ್ಲ. ಇಲ್ಲಣ್ಣ, 2 kg ಮೇಲೆ ಅದ. ನಾನು 100 kgನೇ ಕೊಡ್ತಾ ಇರೋದು. ಈಗ ಏನು ಇಷ್ಟು ಇಟ್ಕೊಂಡು ಏನು ಮಾಡೋಣ ಅಂತ ಹೇಳಿ ಒಟ್ಟು ಒಯ್ರಿ ಅಂತ. ಮತ್ತೆ ಹರಿಯಂಗಿದ್ದಿದ್ರೆ 100 kgನೇ ಕೊಡೋದು. ಇಟ್ಕೊಳ್ಳೋ 1/4 kg ಕೊಡ್ತಾ ಇತ್ತು ನಾನು. ಇನ್ನು ಕೇಳ್ತಾ ಇದ್ದೀರಾ? ಇಲ್ಲ, ಈಗ ಔಷಧಿ ಹೊಡೆದಿದ್ದೀನಿ, 2-3 ದಿವಸ ಕೇಳಂಗಿಲ್ಲ. ಅಷ್ಟು ಕಾಯಿ ಇಲ್ಲ ಕಣ್ರಿ. ಕಾಯಿ ಇನ್ನೊಂದು ಸ್ವಲ್ಪ ದಪ್ಪ ಇಲ್ಲ ಅನ್ಸುತ್ತೆ. ನಾವು ಬೆಳ್ಳಗಿರೋ ಹರಿಯೋದು ಇಲ್ಲ, ನಮಗೆ ಲಾಸ್. ಅದು ತೂಕ ಜಾಸ್ತಿ ಬರುತ್ತೆ. ಇನ್ನು ಮುಂದಿನ ವಾರ ಸಂಕ್ರಾಂತಿ, ಮುಂದಿನ ವಾರ ಸಿಗುತ್ತೆ. ಇನ್ನು 2-3 ದಿವಸ ಅಷ್ಟೇ, ಆಮೇಲೆ ಇರುತ್ತೆ. ಕಮ್ಮಿ ಆಗತ್ತಾರ? ಆಮೇಲೆ ಇಲ್ಲ, ಸೀಸನ್ ಮುಗಿಯುತ್ತೆ. ಸೀಸನ್ ಮುಗಿಯೋದಲ್ಲಕ್ಕ, ಔಷಧಿ ಹೊಡೆದ್ವಿ, ಈಗ ಸದ್ಯ ಮುಗಿಯೋದು. ಅವರೆಕಾಯಿ ಸೀಸನ್ ಅಲ್ವಾ. ಸೊ ಅವರೆಕಾಯಿ ಎಲ್ಲಿ ನೋಡಿದ್ರು ನಮ್ಮ ಮನೆಯವ್ರಿಗೆ ತಗೋಬೇಕು ಅನಿಸ್ತಾ ಇರುತ್ತೆ. ನನಗೆ ಅಯ್ಯೋ ಸುಲಿಬೇಕಲ್ಲ, ಕುತ್ಕೊಂಡು ಒಂದು ಅರ್ಧ ಗಂಟೆ ಅದಕ್ಕೆ ಟೈಮ್ ಕೊಡಬೇಕಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ತಿನ್ನಲಿಕ್ಕೆ ಇಷ್ಟ, ಸುಲಿಲಿಕ್ಕೆ ಕಷ್ಟ. ಹೆಂಗೆ ಅಲ್ವಾ? ಮನೇಲೇ ಇದ್ದರೆ ಸುಲ್ಕೋಬೋದು, ಗಾಡಿಯಲ್ಲಿ ಸುಲ್ಕೊಂಡು ಹೋಗ್ತೀನಿ ಅಂದ್ರೂ ಇರಲಿ ಆರಾಮಾಗಿ ಮನೇಲಿ ಇಬ್ಬರು ಸುಲಿಯೋಣ ಅಂತ ಹೇಳ್ತಾರೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ವಾಯ್ಸ್ನ ನಾನು ಎಡಿಟ್ ಮಾಡಿ ವಾಯ್ಸ್ನ ಗಾಡಿಯಲ್ಲೇ ಕುತ್ಕೊಂಡು ಕೊಡ್ತಾಯಿದ್ದೀನಿ. ಸೊ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸ್ಬಹುದು. ಹಾಗೆ ನಮಗೆ ಊಟ ಮಾಡಲಿಕ್ಕೆ ಟೈಮೇ ಇಲ್ಲ. 2 ಗಂಟೆ ಅಂತ ಅಲ್ಲ, 3 ಗಂಟೆ, 3:30, 4 ಗಂಟೆ ತನಕನೂ ನಾವು ಊಟ ಮಾಡ್ತೀವಿ. ಯಾಕಂದರೆ ನಮಗೆ ಅಂಗಡಿಗಳು ಬಂದುಬಿಟ್ರೆ ಊಟ ಮಾಡಬೇಕು ಅಂತಲೇ ಅನಿಸೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ನಾನು ಹಣ್ಣು ಇಲ್ಲ ಬಿಸ್ಕೆಟ್ ಏನಾದರೂ ತೊಗೊಂಡೋಗಿರ್ತೀನಿ. ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಸಿವು ತಡ್ಕೊಳಕ್ಕಾಗಲ್ಲ. ಸ್ವಲ್ಪ 12 ಗಂಟೆಗೆ ಏನಾದರೂ ತಿಂದರೆ ಸಮಾಧಾನ ಮಾಡ್ಕೋತಾರೆ. ತುಂಬ ಬಿಸಿಲು ಫ್ರೆಂಡ್ಸ್, ತುಂಬ ಬಿಸಿಲು. ಹಾಗಾಗಿ ನಾನು ಡೋರ್ ತೆಗೆದು ನಿಂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸ್ ಸಿಕ್ಕರೆ ಕುತ್ಕೊಂಡು ಊಟ ಮಾಡೋಣ ಅಂದ್ಕೊಂಡಿರ್ತೀನಿ. ಬಟ್ ಯಾವ ಪ್ಲೇಸು ಸಿಗೋದಿಲ್ಲ. ಅಂಗಡಿಗಳೆಲ್ಲ ಕೊಟ್ಟಾದಮೇಲೆ ಫಸ್ಟು ಹೊಟ್ಟೆ ಹಸಿವಾಗಿರುತ್ತೆ, ಎಲ್ಲೋ ಒಂದು ಸೈಡಿಗೆ ಹಾಕಿ ಊಟ ಮಾಡ್ಕೊಂಡ್ಬಿಡ್ತೀವಿ. ಸೊ ಇನ್ನು ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ದಾರಿನ ಹೋಗಬೇಕು. ಸೊ ದಾರಿ ಹೋಗ್ತಾ ಇರಬೇಕು ಅಂತಂದರೆ ಏನೆಲ್ಲ ತಿನ್ನಲಿಕ್ಕೆ ಇರಬೇಕು. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾನು ಗಾಡಿಯಲ್ಲೇ ಕೂತ್ಕೊಂಡು ವಾಯ್ಸ್ ಕೊಡ್ತಾಯಿದ್ದೀನಿ. ತುಂಬ ಡಿಸ್ಟರ್ಬೆನ್ಸ್ ಅನಿಸ್ಬಹುದು, ಯಾಕಂದರೆ ಗಾಡಿಗಳೆಲ್ಲ ಇಲ್ಲಿ ಓಡಾಡ್ತಾ ಇದ್ದಾವೆ. ಸೊ ಕಿಟಕಿ ಎಲ್ಲ ಹಾಕ್ಕೊಂಡು ವಾಯ್ಸ್ ಕೊಡ್ತಾಯಿದ್ದೀನಿ. ಇನ್ನು ಶಾಪೆಲ್ಲ ಕೊಡ್ತಾಯಿದ್ರು. ಮತ್ತು ಸಂಜೆ ಕೂಡ ಆಯಿತು. ಮಂಡಕ್ಕಿ ತೊಗೊಂಡ್ಬಂದಿದ್ದೆ. ಇದು ಗೌಡ್ಗೆರೆಯಲ್ಲಿ ತೊಗೊಂಡಿರೋ ಮಂಡಕ್ಕಿ, ಅದನ್ನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನನಗೆ ಮೈಸೂರು ಮಂಡಕ್ಕಿ ಸಖತ್ ಇಷ್ಟ ಫ್ರೆಂಡ್ಸ್. ಸೊ ಇದು ಅಂತೂ ನಾವು 2-3 ದಿನದಲ್ಲೇ ತಿಂದ್ಬಿಟ್ಟು ಖಾಲಿ ಮಾಡಿದ್ದೀವಿ. ಸೊ ಖಂಡಿತ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಿನ್ಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತೀವಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್, ಟೇಕ್ ಕೇರ್.